ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ತುಂಬಾ ದಿನದ ನಂತರ ಒಂದು ಐಪಿಒದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ ಯಾವಾಗ ಡೌನ್ ಆಗ್ಲಿಕ್ಕೆ ಶುರುವಾಯಿತು ಅಂತ ಸಂದರ್ಭದಲ್ಲಿ ಯೂಶುವಲಿ ಐಪಿಒಗಳು ಬರೋದಿಲ್ಲ. ಅದೇ ರೀತಿಯ ಡೆವಲಪ್ಮೆಂಟ್ಸ್ ನೋಡ್ಲಿಕ್ಕೆ ಸಿಕ್ತು. ಫೈನಲಿ ಒಂದು ಐಪಿಒ ಬಂದಿದೆ. ಆಸ್ ಯೂಶುವಲ್ ಆ ಕಂಪನಿ ಯಾವುದು, ಏನ್ ಬಿಸ್ನೆಸ್ ಮಾಡುತ್ತೆ, ಇಂಪಾರ್ಟೆಂಟ್ ಡೇಟ್ಸ್ ಯಾವುದು, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇದನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ. ಕಂಪನಿಯ ಬಗ್ಗೆ ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಬೇರೆ ಕಂಪನಿ ಯಾವುದು ಅಂತ ನೋಡಬಹುದು, ಏಥರ್ ಎನರ್ಜಿ ಲಿಮಿಟೆಡ್ ಕಂಪನಿಯ ಹೆಸರು. ತುಂಬಾ ಜನ ಈಗಾಗಲೇ ಹೆಸರನ್ನ ಕೇಳಿರ್ತೀರಿ. ಈ ಕಂಪನಿ ಏನ್ ಬಿಸ್ನೆಸ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ 2013 ಶುರುವಾಗಿರುವಂತಹ ಕಂಪನಿ ಈಸ್ ಅನ್ ಇಂಡಿಯನ್ ಎಲೆಕ್ಟ್ರಿಕ್ ಟೂ ವೀಲರ್ ಕಂಪನಿ. ಎಲೆಕ್ಟ್ರಿಕ್ ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೋಡಬಹುದು. ಎಂಗೇಜ್ ಇನ್ ದ ಡಿಸೈನ್, ಡೆವಲಪ್ಮೆಂಟ್ ಅಂಡ್ ಇನ್ ಹೌಸ್ ಅಸೆಂಬ್ಲಿ ಆಫ್ ಎಲೆಕ್ಟ್ರಿಕ್ ಸ್ಕೂಟರ್ಸ್, ಬ್ಯಾಟರಿ ಪ್ಯಾಕ್ಸ್, ಚಾರ್ಜಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಸಪೋರ್ಟಿಂಗ್ ಸಾಫ್ಟ್ವೇರ್ ಸಿಸ್ಟಮ್ಸ್. ಎಲೆಕ್ಟ್ರಿಕ್ ಟೂ ವೀಲರ್ ಸೆಗ್ಮೆಂಟ್ ನ ಡಿಸೈನ್, ಡೆವಲಪ್ಮೆಂಟ್, ಇನ್ ಹೌಸ್ ಅಸೆಂಬ್ಲಿ ಆಫ್ ಎಲೆಕ್ಟ್ರಾನಿಕ್ ಸ್ಕೂಟರ್ಸ್ ಅಸೆಂಬ್ಲಿ ಕೂಡ ಮಾಡುತ್ತೆ, ಬ್ಯಾಟರಿ ಪ್ಯಾಕ್ಸ್, ಚಾರ್ಜಿಂಗ್ ಇನ್ಫ್ರಾ ಡೆವಲಪ್ ಮಾಡುತ್ತೆ, ಹಾಗೆ ಸಪೋರ್ಟಿಂಗ್ ಸಾಫ್ಟ್ವೇರ್ ಸಿಸ್ಟಮ್ಸ್ ಅನ್ನು ಕೂಡ ಕಂಪನಿ ಪ್ರೊವೈಡ್ ಮಾಡುತ್ತೆ. ಇದಿಷ್ಟು ಬಿಸ್ನೆಸ್ ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ. ಕಂಪನಿ ಆಪರೇಟ್ಸ್ ಆಸ್ ಎ ವರ್ಟಿಕಲಿ ಇಂಟಿಗ್ರೇಟೆಡ್ ಇವಿ ಮ್ಯಾನುಫ್ಯಾಕ್ಚರರ್ ವಿತ್ ಅ ಫೋಕಸ್ ಆನ್ ಪ್ರಾಡಕ್ಟ್ ಅಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್. ಇವಿ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ. ಜೊತೆಗೆ ನೋಡಬಹುದು, ಕಂಪನಿ ಸೋಲ್ಡ್ 1,07,983 ಎಲೆಕ್ಟ್ರಿಕ್ ಟೂ ವೀಲರ್ಸ್ ಡಿಸೆಂಬರ್ 31 ಸೇಲ್ ಮಾಡಿರುವಂತದ್ದು. ಆ ನಂತರ ಫುಲ್ ಇಯರ್ ಅಂದ್ರೆ ಜಸ್ಟ್ 9 ಮಂತ್ಸ್ ಡೇಟಾ ಇದು. ಫುಲ್ ಇಯರ್ ಕೂಡ ನೋಡಬಹುದು 1,09,577 ಎಲೆಕ್ಟ್ರಿಕ್ ಟೂ ವೀಲರ್ಸ್ ಅನ್ನ ಕಂಪನಿ ಸೇಲ್ ಮಾಡಿದೆ ಕಳೆದ ವರ್ಷ. ಹಾಗೆ ನೋಡಬಹುದು, ಕಂಪನಿ 265 ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ನ ಹೊಂದಿದೆ. ಹಾಗೆ 233 ಸರ್ವಿಸ್ ಸೆಂಟರ್ಸ್ ಅನ್ನ ಹೊಂದಿದೆ. 5 ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಅಂಡ್ 4 ಸರ್ವಿಸ್ ಸೆಂಟರ್ಸ್ ಇನ್ ನೇಪಾಳ ಅಲ್ಲೂ ಕೂಡ ಕಂಪನಿ ತನ್ನ ಬಿಸ್ನೆಸ್ ಅನ್ನ ಮಾಡ್ತಾ ಇದೆ. ಜೊತೆಗೆ ಶ್ರೀಲಂಕಾದಲ್ಲೂ ಕೂಡ ನೋಡಬಹುದು 10 ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ ಅಂಡ್ 1 ಸರ್ವಿಸ್ ಸೆಂಟರ್ ಇನ್ ಶ್ರೀಲಂಕಾ. ಅಂದ್ರೆ ನೇಪಾಳ ಹಾಗೂ ಶ್ರೀಲಂಕಾದಲ್ಲೂ ಕೂಡ ತನ್ನ ಪ್ರೆಸೆನ್ಸ್ ಅನ್ನ ಹೊಂದಿರುವಂತಹ ಕಂಪನಿ. ಜೊತೆಗೆ ನೋಡಬಹುದು, ಮ್ಯಾನುಫ್ಯಾಕ್ಚರಿಂಗ್ ಇಸ್ ಕ್ಯಾರಿಡ್ ಔಟ್ ಅಟ್ ದ ಹೊಸೂರ್ ಫ್ಯಾಕ್ಟರಿ ಇನ್ ತಮಿಳುನಾಡು ವಿಚ್ ಆಡ್ ಅನ್ ಆನ್ಯುಯಲ್ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಫ್ 4,20,000 ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂಡ್ 3,79,800 ಬ್ಯಾಟರಿ ಪ್ಯಾಕ್ಸ್ ಆಸ್ ಆಫ್ ಮಾರ್ಚ್ 2024. ಇದು ಮಾರ್ಚ್ 2024 ಡೇಟಾ. ಇನ್ಸ್ಟಾಲ್ಡ್ ಕೆಪಾಸಿಟಿ ಇರುವಂತದ್ದು 4,20,000 ಎಲೆಕ್ಟ್ರಿಕ್ ವೆಹಿಕಲ್ಸ್ ಅನ್ನ ರೆಡಿ ಮಾಡುವಂತಹ ಕೆಪಾಸಿಟಿಯನ್ನ ಹೊಂದಿದೆ. ಜೊತೆಗೆ ಬ್ಯಾಟರಿ ಪ್ಯಾಕ್ಸ್ ವಿಚಾರಕ್ಕೆ ಬಂದ್ರೆ 3,79,800 ಬ್ಯಾಟರಿ ಪ್ಯಾಕ್ಸ್ ಅನ್ನ ರೆಡಿ ಮಾಡುವಂತಹ ಕೆಪಾಸಿಟಿಯನ್ನ ಕಂಪನಿಯ ಪ್ಲಾಂಟ್ ಹೊಂದಿದೆ ನೋಡಬಹುದು. ಇದು ಕಂಪನಿಯ ಬಗ್ಗೆ ಒಂದಷ್ಟು ಮಾಹಿತಿ ಆಯ್ತು. ಜೊತೆಗೆ 303 ರಿಜಿಸ್ಟರ್ಡ್ ಟ್ರೇಡ್ ಮಾರ್ಕ್ಸ್ ಅನ್ನು ಹೊಂದಿದೆ, 201 ರಿಜಿಸ್ಟರ್ಡ್ ಡಿಸೈನ್ಸ್ ಅನ್ನು ಹೊಂದಿದೆ ಕಂಪನಿ, ಹಾಗೂ 45 ಪೇಟೆಂಟ್ಸ್ ಅನ್ನು ಕೂಡ ಹೊಂದಿದೆ. ಜೊತೆಗೆ 102 ಟ್ರೇಡ್ ಮಾರ್ಕ್ ಅಪ್ಲಿಕೇಶನ್ಸ್ ಪೆಂಡಿಂಗ್ ಇದೆ, 12 ಡಿಸೈನ್ಸ್ ಹಾಗೂ 303 ಪೇಟೆಂಟ್ಸ್ ನ ಅಪ್ಲಿಕೇಶನ್ಸ್ ಇನ್ನು ಪೆಂಡಿಂಗ್ ಇದೆ. ಅವುಗಳು ಕೂಡ ಸಿಕ್ಕರೆ ಕಂಪನಿ ಒಳ್ಳೆ ಪ್ರಮಾಣದ ಪೇಟೆಂಟ್ಸ್ ಹಾಗೂ ಟ್ರೇಡ್ ಮಾರ್ಕ್ ಹೊಂದಿರುತ್ತೆ. ಇದಿಷ್ಟು ಕಂಪನಿಯ ಬಗ್ಗೆ ಒಂದಷ್ಟು ಮಾಹಿತಿ ಆಯ್ತು. ಹಾಗೆ ಕಂಪನಿಯ ಫೈನಾನ್ಷಿಯಲ್ಸ್ ನ ನಾವು ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡಬಹುದು, ಇದು 9 ಮಂತ್ಸ್ ಡೇಟಾ ಇದೆ, ಫುಲ್ ಇಯರ್ ಡೇಟಾ ಇಲ್ಲ, 9 ಮಂತ್ಸ್ ಇದೆ. ಈ 3 ಕೂಡ ಫುಲ್ ಇಯರ್ಸ್ ಇದೆ. ನಾವು ಒಂದ್ಸಲ ನೋಡೋದಾದ್ರೆ ಕಂಪನಿಯ ರೆವಿನ್ಯೂ ನೋಡಬಹುದು 413, 1,800, 1,789. 2024 ಅಲ್ಲಿ ಸ್ವಲ್ಪ ಡೌನ್ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ, 2023ಗೆ ಹೋಲಿಸಿದ್ರೆ. ಹಾಗೆ ಈಗ 1,617 ಇದೆ, ಬಟ್ 9 ತಿಂಗಳು ಡೇಟಾ ಇದು. ನೆಕ್ಸ್ಟ್ 1 ಕ್ವಾರ್ಟರ್ ಡೇಟಾ ಆಡ್ ಆಗ್ಬೇಕಾಗುತ್ತೆ. ಬಹುಶಃ ಆಡ್ ಆದ್ರೆ ಅದು ಬೀಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಹಾಗೆ ಪ್ಯಾಟ್ ವಿಚಾರಕ್ಕೆ ಬಂದ್ರೆ ಕಂಪನಿ ಲಾಸ್ ಅಲ್ಲಿರುವಂತಹ ಕಂಪನಿ. ನಾವು ಇನ್ನು ಕೆಲವು ಕಂಪನೀಸ್ ಅನ್ನ ನೋಡಿದೀವಿ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು, ಅವುಗಳು ಕೂಡ ಇದೇ ರೀತಿ ಲಾಸ್ ಅಲ್ಲೇ ಇದೆ, ಲಾಸ್ ಮೇಕಿಂಗ್ ಕಂಪನಿ. ಹಾಗೆ 9 ಮಂತ್ಸ್ ಡೇಟಾ ನೋಡಿದ್ರೆ ಲಾಸ್ ಇದೆ, ಬಟ್ ಲಾಸ್ ಕಡಿಮೆ ಆಗಿದೆ ಲಾಸ್ಟ್ ಇಯರ್ ಗೆ ಹೋಲಿಸಿದ್ರೆ. ಬಟ್ ನೆಕ್ಸ್ಟ್ 3 ಮಂತ್ಸ್ ಡೇಟಾ ಬಂದ್ಮೇಲೆ ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಗೊತ್ತಿಲ್ಲ. ಆಸ್ ಆಫ್ ನಾವು 9 ಮಂತ್ಸ್ ಡೇಟಾ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗಿದೆ ಲಾಸ್. ಏನೋ ರಿಸರ್ವ್ಸ್ ನೋಡಬಹುದು ತುಂಬಾ ಚೆನ್ನಾಗಿತ್ತು, ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗಿದೆ. ಡಿಸೆಂಬರ್ 2024 ನೋಡಬಹುದು ಜಸ್ಟ್ 104 crores ರಿಸರ್ವ್ಸ್ ಇದೆ. ಬಾರೋಯಿಂಗ್ ಕೂಡ ಇದೆ, ಬಾರೋಯಿಂಗ್ ಅದರಲ್ಲೂ ಜಾಸ್ತಿ ಆಗಿದೆ ನೋಡಬಹುದು. ಫೈನಾನ್ಷಿಯಲ್ ಏನು ಅಷ್ಟೇನು ಪಾಸಿಟಿವ್ ಇಲ್ಲ, ಬಟ್ ಫ್ಯೂಚರ್ ಔಟ್ಲುಕ್ ಅನ್ನು ನೋಡಿ ತುಂಬಾ ಜನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆಸ್ ಆಫ್ ನೌ ಇದು ಕೂಡ ಬೇರೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನೀಸ್ ತರಾನೇ ಲಾಸ್ ಅಲ್ಲೇ ಇರುವಂತಹ ಕಂಪನಿ, ಲಾಸ್ ಮೇಕಿಂಗ್ ಕಂಪನಿ ಆಸ್ ಆಫ್ ನೌ. ಮುಂದಿನ ದಿನಗಳಲ್ಲಿ ಇನ್ ಕೇಸ್ ಒಳ್ಳೆ ಸೇಲ್ಸ್ ಆಗಿ ಕಂಪನಿ ಒಳ್ಳೆ ಸರ್ವಿಸಸ್ ಅನ್ನ ಕೊಟ್ರೆ ಬಹುಶಃ ಅದು ಪ್ರಾಫಿಟಬಿಲಿಟಿಗೂ ಕೂಡ ಕಾರಣ ಆಗ್ಬಹುದು, ನೋಡೋಣ. ಇನ್ನು ಕಂಪನಿಯ ಮಾರ್ಕೆಟ್ ಕ್ಯಾಪ್ ನೋಡಬಹುದು, ಆಸ್ ಆಫ್ ನೌ ನಿಯರ್ಲಿ 12,000 ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ. ಡಿಸೆಂಟ್ ಮಾರ್ಕೆಟ್ ಕ್ಯಾಪ್ ಅನ್ನ ಹೊಂದಿರುವಂತಹ ಕಂಪನಿ ಅಂತಾನೆ ಹೇಳ್ಬಹುದು. ಇನ್ನು ಅಬ್ಜೆಕ್ಟಿವ್ಸ್, ಏನೆಲ್ಲ ಉದ್ದೇಶವನ್ನ ಇಟ್ಕೊಂಡು ಕಂಪನಿ ಐಪಿಒ ತರ್ತಾ ಇದೆ, ಐಪಿಒ ಮೂಲಕ ಫಂಡ್ ರೈಸ್ ಮಾಡ್ತಾ ಇದೆ ಅಂತ ನೋಡಿದರೆ, capital expenditure to be incurred by the companies for establishment of an E2W electric two-wheeler factory in Maharashtra, India. ಮಹಾರಾಷ್ಟ್ರದಲ್ಲಿ ಕಂಪನಿ ಕ್ಯಾಪೆಕ್ಸ್ ಅನ್ನ ಮಾಡಕ್ಕೆ ಹೊರಟಿದೆ, ಎಲೆಕ್ಟ್ರಿಕ್ ಟೂ ವೀಲರ್ ಫ್ಯಾಕ್ಟರಿಯನ್ನ ಸ್ಥಾಪನೆ ಮಾಡ್ಲಿಕ್ಕೆ. ಅದಕ್ಕಾಗಿ ಕಂಪನಿಗೆ ಫಂಡ್ ನ ಅವಶ್ಯಕತೆ ಇದೆ ನೋಡಬಹುದು. 9,272 ಮಿಲಿಯನ್ ಅದಕ್ಕೆ ಬಳಸ್ಕೊಳ್ಳುತ್ತೆ ಕಂಪನಿ. ಹಾಗೆ ರೀಪೇಮೆಂಟ್ ಅಂಡ್ ಪ್ರೀಪೇಮೆಂಟ್ ಆಫ್ ಬಾರೋಯಿಂಗ್ಸ್ ಅದಕ್ಕೆ 400 ಮಿಲಿಯನ್ ಬಳಸ್ಕೊಳ್ಬಹುದು.
ಹಾಗೆ ಇನ್ವೆಸ್ಟ್ಮೆಂಟ್ ಇನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ 2,500 ಮಿಲಿಯನ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಬಳಸ್ಕೊಳ್ಳುವಂತ ಮಾತನ್ನ ಹೇಳ್ತಿದೆ. ಹಾಗೆ ಎಕ್ಸ್ಪೆಂಡಿಚರ್ ಟುವರ್ಡ್ಸ್ ಮಾರ್ಕೆಟಿಂಗ್ ಇನಿಷಿಯೇಟಿವ್ಸ್, ಮಾರ್ಕೆಟಿಂಗ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಮಾರ್ಕೆಟಿಂಗ್ ಮಾಡಿಲ್ಲ ಅಂತಂದ್ರೆ ಕಂಪನಿ ಬಗ್ಗೆ ಯಾರಿಗೆ ಗೊತ್ತಾಗುತ್ತೆ, ಅದಕ್ಕೂ ಕೂಡ 3,000 ಮಿಲಿಯನ್ಸ್ ಅನ್ನ ಬಳಸ್ಕೊಳ್ಳುವಂತ ಮಾತನ್ನ ಆಡ್ತಾ ಇದೆ. ಓವರ್ ಆಲ್ ಕಂಪನಿಯ ಉದ್ದೇಶ ಚೆನ್ನಾಗಿದೆ, ಬಿಸ್ನೆಸ್ ಅನ್ನ ಬೆಳೆಸುವಂತ ಉದ್ದೇಶವನ್ನ ಇಟ್ಕೊಂಡಿದೆ. ಖಂಡಿತ ಕಂಪನಿ ಬಿಸ್ನೆಸ್ ಅನ್ನ ಬೆಳೆಸಿದ್ರೆ ಅದರಿಂದ ಲಾಭ ಕೂಡ ಆಗ್ಬೋದು ಇನ್ವೆಸ್ಟರ್ಸ್ ಗೆ. ಇನ್ನು IPO ಡೀಟೇಲ್ಸ್ ಗೆ ಬಂದ್ರೆ ಏಪ್ರಿಲ್ 28 ಅಂದ್ರೆ ಇವತ್ತಿಂದ ಈಗಾಗಲೇ ಓಪನ್ ಆಗಿದೆ. ಏಪ್ರಿಲ್ 30ಕ್ಕೆ ಕ್ಲೋಸ್ ಆಗುತ್ತೆ. ಫೇಸ್ ವ್ಯಾಲ್ಯೂ ₹1 ಪರ್ ಶೇರ್ ಇದೆ. ಪ್ರೈಸ್ ಬ್ಯಾಂಡ್ 304 ರಿಂದ ₹321 ಪರ್ ಶೇರ್ ಇದೆ. ಲಾಟ್ ಸೈಜ್ ಬಂದು 46 ಶೇರ್ಸ್ ಆಗಿರುತ್ತೆ. ಟೋಟಲ್ ಇಶ್ಯೂ ಸೈಜ್ ಬಂದು 2,981 ಕೋಟಿ ಆಗಿರುತ್ತೆ. ಅದರಲ್ಲಿ ಫ್ರೆಶ್ ಇಶ್ಯೂ 2,626 ಕೋಟಿ, OFS 354 ಕೋಟಿ ಇದೆ. ಅಂದ್ರೆ OFS ಅಂದ್ರೆ ಈ ಮುಂಚೆನೆ ಇನ್ವೆಸ್ಟ್ ಮಾಡಿರುವಂತ ಇನ್ವೆಸ್ಟರ್ಸ್ ತಮ್ಮ ಸ್ಟೇಕ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ. ಜೊತೆಗೆ ಎಂಪ್ಲಾಯಿ ಡಿಸ್ಕೌಂಟ್ ಕೂಡ ಇದೆ ₹30. ಬುಕ್ ಬಿಲ್ಡಿಂಗ್ ಇಶ್ಯೂ ಆಗಿರುತ್ತೆ. NSE BSE ಎರಡು ಕಡೆ ಲಿಸ್ಟ್ ಆಗುತ್ತೆ ಕಂಪನಿ. ಇನ್ನು ರಿಸರ್ವೇಶನ್ ಗೆ ಬಂದು QIB 30% ಇದೆ, ಅಂಕರ್ ಇನ್ವೆಸ್ಟರ್ಸ್ ನಿಯರ್ಲಿ 45% ಇದೆ, NII 15% ಇದೆ, ನಂತರ ರಿಟೇಲ್ 10% ಇದೆ. ಎಷ್ಟು ಪ್ರಮಾಣದ ರಿಸರ್ವೇಶನ್ ಕಂಪನಿ ಇಟ್ಟಿದೆ. ಇನ್ನು ಟೆಂಟೇಟಿವ್ ಶೆಡ್ಯೂಲ್ ಗೆ ಬಂದ್ರೆ ಇವತ್ತಿಂದ ಓಪನ್ ಆಗಿದೆ, 30ನೇ ತಾರೀಕು ಕ್ಲೋಸ್ ಆಗುತ್ತೆ. ಅಲಾಟ್ಮೆಂಟ್ ಮೇ 2ಕ್ಕೆ ಇರುತ್ತೆ. ಅಲಾಟ್ ಆಗದೆ ಇರೋರಿಗೆ ರೀಫಂಡ್ಸ್ ಮೇ 5ರಿಂದ ಶುರುವಾಗುತ್ತೆ. ಅಲಾಟ್ ಆದವರಿಗೆ ಡಿಮ್ಯಾಟ್ ಅಕೌಂಟ್ ಗೆ ಮೇ 5ಕ್ಕೆ ಕ್ರೆಡಿಟ್ ಆಗುತ್ತೆ ಶೇರ್ಗಳು. ಟೆಂಟೇಟಿವ್ ಲಿಸ್ಟಿಂಗ್ ಡೇಟ್ ಬಂದು ಮೇ 6 ಇರುತ್ತೆ. ಇನ್ನು ಲಾಟ್ ಸೈಜ್ ನೋಡಿದ್ರೆ ರಿಟೇಲ್ ಮಿನಿಮಮ್ ಒಂದು ಲಾಟ್ 46 ಶೇರ್ಸ್ ₹14,766 ಬೇಕಾಗುತ್ತೆ. ಮ್ಯಾಕ್ಸಿಮಮ್ 13 ಲಾಟ್ ವರೆಗೂ ಅಪ್ಲೈ ಮಾಡಬಹುದು. 298 ಶೇರ್ಸ್ ಇರುತ್ತೆ. ₹1,91,958 ಬೇಕಾಗುತ್ತೆ. ಹಾಗೆ SHNI 14 ರಿಂದ 67 ಲಾಟ್ ವರೆಗೂ ಅಪ್ಲೈ ಮಾಡಬಹುದು. ₹9,89,322 ಬೇಕಾಗುತ್ತೆ ಮ್ಯಾಕ್ಸಿಮಮ್. ಇನ್ನು BHNI 68 ಲಾಟ್ಸ್ 3,128 ಶೇರ್ಸ್ ₹10,04,088 ಬೇಕಾಗುತ್ತೆ. ಇದು ಲಾಟ್ ಸೈಜ್. ಕೆಲವರು ಪ್ರಶ್ನೆಯನ್ನ ಮಾಡ್ತೀರಿ, ನಾವು HNI ಅಪ್ಲೈ ಮಾಡಬಹುದಂತ. ಖಂಡಿತ ಅಪ್ಲೈ ಮಾಡಬಹುದು, ಅದಕ್ಕೇನು ಬೇರೆ ಪ್ರೊಸೀಜರ್ ಇಲ್ಲ. ನೀವು ಇನ್ ಕೇಸ್ 14 ಅಥವಾ 14ಕ್ಕಿಂತ ಜಾಸ್ತಿ ಲಾಟ್ಸ್ ಗೆ ಅಪ್ಲೈ ಮಾಡಿದಿರಿ ಅಂದ್ರೆ ಆಟೋಮೆಟಿಕ್ ಆಗಿ ನೀವು HNI ಕ್ಯಾಟಗರಿಗೆ ಫಾಲ್ ಆಗ್ತೀರಿ. ಇನ್ ಕೇಸ್ 13 ಅಥವಾ 13 ಒಳಗಡೆ ಎಷ್ಟೇ ಲಾಟ್ಸ್ ಅಪ್ಲೈ ಮಾಡಿದ್ರು ಕೂಡ ರಿಟೇಲ್ ಅಲ್ಲೇ ಇರ್ತೀರಿ. 14 ಅಥವಾ ಅದಕ್ಕಿಂತ ಜಾಸ್ತಿ ಲಾಟ್ಸ್ ಗೆ ಅಪ್ಲೈ ಮಾಡಿದ್ರೆ ಆಟೋಮೆಟಿಕ್ ಆಗಿ ನೀವು HNI ಕ್ಯಾಟಗರಿಗೆ ಬರ್ತೀರಿ. ಇವಾಗ ಇಲ್ಲಿ HNI ಅಪ್ಲೈ ಮಾಡಿದ ತಕ್ಷಣ ಅಲರ್ಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತಾ? ಈ ರೀತಿ ಕೂಡ ಕೆಲವರು ಅಂದ್ಕೊಳ್ತಾರೆ. ಹಾಗೇನಿಲ್ಲ, ಬೇಡಿಕೆ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಅಲರ್ಟ್ ಆಗುವಂತ ಚಾನ್ಸಸ್ ಡಿಪೆಂಡ್ ಆಗುತ್ತೆ. ಜಾಸ್ತಿ ಅಪ್ಲಿಕೇಶನ್ಸ್ ಬಂದ್ರೆ ಆಬ್ವಿಯಸ್ಲಿ ಚಾನ್ಸಸ್ ಕಡಿಮೆನೇ ಇರೋದು, ಕಡಿಮೆ ಅಪ್ಲಿಕೇಶನ್ಸ್ ಬಂದ್ರೆ ಚಾನ್ಸಸ್ ಜಾಸ್ತಿ ಇರುತ್ತೆ ಅಲಾಟ್ ಆಗುವಂತದ್ದು. ಇನ್ನು ಪ್ರೀ ಇಶ್ಯೂ ಶೇರ್ ಹೋಲ್ಡಿಂಗ್ ನೋಡಬಹುದು 54.61% ಇದೆ. ಪೋಸ್ಟ್ ಇಶ್ಯೂ 42% ಆಗುತ್ತೆ. ಇದಿಷ್ಟು ಒಂದಷ್ಟು ಬೇಸಿಕ್ ಮಾಹಿತಿ ಆಯ್ತು. ಹಾಗೆ ಅಪ್ಲೈ ಮಾಡೋರ್ಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು, ಅದೇನಂದ್ರೆ ಕಂಪನಿ ಲಾಸ್ ಅಲ್ಲಿ ಇದೆ ಆಸ್ ಆಫ್ ನೌ. ಕಂಪನಿ ಪ್ರಾಫಿಟ್ ಗೆ ಬರಬೇಕು ಅಂತಂದ್ರೆ ಒಳ್ಳೆ ಪ್ರಮಾಣದ ಸ್ಕೂಟರ್ಸ್ ಅನ್ನ ಸೇಲ್ ಮಾಡಬೇಕು, ಜೊತೆಗೆ ಅದರ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಸರ್ವಿಸ್ ಚೆನ್ನಾಗಿರ್ಬೇಕು. ಈಗಾಗಲೇ ಒಂದು ಕಂಪನಿ ಸ್ಟ್ರಗಲ್ ಮಾಡ್ತಾ ಇದೆ ಸರ್ವಿಸ್ ನ ವಿಚಾರಕ್ಕೆ. ಹಾಗಾಗಿ ನೀವು ಅಪ್ಲೈ ಮಾಡ್ತೀರಿ ಅಂತಂದ್ರೆ ಈ ಕಂಪನಿಯ ಸರ್ವಿಸಸ್ ಅನ್ನು ಕೂಡ ನೋಡ್ಬೇಕಾಗುತ್ತೆ, ಜೊತೆಗೆ ಫ್ಯೂಚರ್ ಪೊಟೆನ್ಶಿಯಲ್ ಅನ್ನು ಕೂಡ ನೋಡ್ಬೇಕಾಗುತ್ತೆ. ಆಸ್ ಆಫ್ ನೌ ಲಾಸ್ ಮೇಕಿಂಗ್ ಕಂಪನಿ, ಬಟ್ ಫ್ಯೂಚರ್ ಅಲ್ಲಿ ಲಾಭ ಮಾಡುತ್ತೆ ಅಂದ್ರೆ ಅದರ ಸರ್ವಿಸ್ ಚೆನ್ನಾಗಿರ್ಬೇಕಾಗುತ್ತೆ, ಆ ಕಡೆ ಕೂಡ ಗಮನ ಇಡಬೇಕಾಗುತ್ತೆ. ಹಾಗೆ ನಾವು ಶಾರ್ಟ್ ಟರ್ಮ್ ಅಲ್ಲಿ ಏನಾದ್ರೂ ಲಾಭ ಆಗುತ್ತಾ ಅನ್ನೋದನ್ನ ನೋಡ್ಲಿಕ್ಕೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಸ್ ಆಫ್ ನಾವು ನೋಡಬಹುದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ₹1 ಇದೆ. ಅದು ಲೇಟೆಸ್ಟ್ 11:57 AM ಗೆ ಅಪ್ಡೇಟ್ ಆಗಿರುವಂತದ್ದು. ಬೆಳಗ್ಗೆ ಇನ್ನು ಝೀರೋನೇ ಇತ್ತು, ಈಗ ₹1 ಇದೆ. ಅಂದ್ರೆ 0.31% ನೋಡ್ಲಿಕ್ಕೆ ಸಿಗ್ತಾ ಇದೆ. ₹321 ಅಪ್ಪರ್ ಬ್ಯಾಂಡ್ ಪ್ರೈಸ್ 322ಕ್ಕೆ ಲಿಸ್ಟ್ ಆಗುವಂತ ಲಕ್ಷಣವನ್ನ ಆಸ್ ಆಫ್ ನೌ ಗ್ರೇ ಮಾರ್ಕೆಟ್ ಪ್ರೀಮಿಯಂ ತೋರಿಸ್ತಾ ಇದೆ. ಇದರಲ್ಲಿ ಬದಲಾವಣೆ ಆಗುತ್ತೆ, ಜಾಸ್ತಿನೂ ಆಗುತ್ತೆ, ಕಡಿಮೆನೂ ಆಗುತ್ತೆ, ಅದು ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದೇ. ಜೊತೆಗೆ ಮೇ 6ನೇ ತಾರೀಕಿನ ತನಕ ಮಾರ್ಕೆಟ್ ಕಂಡೀಷನ್ ಹೇಗಿರುತ್ತೆ ಅದು ಕೂಡ ತುಂಬಾನೇ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಆಸ್ ಆಫ್ ನೌ ಅಷ್ಟೇನು ಹಳೆ ಪ್ರಮಾಣದ ಪ್ರೀಮಿಯಂ ಇಲ್ಲ. ನಾನು ಈ ಹಿಂದಿನಿಂದಾನು ಕೂಡ ಒಂದು ಮಾತು ಹೇಳ್ತೀನಿ, ನಾನು ಅಪ್ಲೈ ಮಾಡ್ಬೇಕು ಅಂತಂದ್ರೆ ಅಟ್ಲೀಸ್ಟ್ 25% ಪ್ರೀಮಿಯಂ ಎಕ್ಸ್ಪೆಕ್ಟ್ ಮಾಡ್ತೀನಿ. 25 ಅಥವಾ 25 ಗಿಂತ ಜಾಸ್ತಿ ಇದ್ದಾಗ ಚಾನ್ಸಸ್ ಕಡಿಮೆ ಇರುತ್ತೆ ನೆಗೆಟಿವ್ ಗೆ ಲಿಸ್ಟ್ ಆಗುವಂತದ್ದು. ಅಟ್ಲೀಸ್ಟ್ 50% ಆದ್ರೂ ಮಿನಿಮಮ್ ಲಾಭವನ್ನು ಕೊಡುವಂತ ಚಾನ್ಸಸ್ ಇರುತ್ತೆ. ಬಟ್ ಇಲ್ಲಿ ಅಂತ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಬಟ್ ಸಮ್ ಟೈಮ್ಸ್ ಮಾರ್ಕೆಟ್ ಕಂಡೀಷನ್ ತುಂಬಾ ಚೆನ್ನಾಗಿದ್ರೆ ಅಂತ ಸಂದರ್ಭದಲ್ಲಿ ಅಡ್ವಾಂಟೇಜ್ ಕೂಡ ಆಗುತ್ತೆ. ಹಾಗಾಗಿ ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು. ಬಟ್ ಆಸ್ ಆಫ್ ನೌ ಪ್ರೀಮಿಯಂ ಏನು ಅಷ್ಟೊಂದು ಚೆನ್ನಾಗಿಲ್ಲ. ಬಟ್ ನಾಳೆ ನಾಡಿದ್ದು ಪ್ರೀಮಿಯಂ ಅನ್ನು ನೋಡಿ ಕೂಡ ಡಿಸೈಡ್ ಮಾಡಬಹುದು. ಲಾಂಗ್ ಟರ್ಮ್ ಗೆ ಅಂತ ಖಂಡಿತ ನಾನಂತೂ ಪ್ರಿಫರ್ ಮಾಡೋದಿಲ್ಲ. ಲಾಸ್ ಮೇಕಿಂಗ್ ಕಂಪನಿ, ಫ್ಯೂಚರ್ ಬಗ್ಗೆ ಗೊತ್ತಿಲ್ಲ ಯಾವ ರೀತಿ ಇರುತ್ತೆ ಕಂಪನಿಯ ಪರ್ಫಾರ್ಮೆನ್ಸ್ ಅಂತ. ಹಾಗಾಗಿ ಆಸ್ ಆಫ್ ನೌ ನಾನು ವೇಟ್ ಅಂಡ್ ವಾಚ್ ಪಾಲಿಸಿಗೆ ಹೋಗ್ತೀನಿ ಈ ರೀತಿಯ ಕಂಪನೀಸ್ ಅಲ್ಲಿ. ಸರಿ ಗೆಳೆಯರೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.